ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೈರಸಂದ್ರದಲ್ಲಿರುವಂತಹ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಈ ದೇವಸ್ಥಾನದ ವಿಶೇಷತೆ ಏನು ಎಲ್ಲವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಬೆಂಗಳೂರು ಕಡೆಯಿಂದ ಬಂದರೆ ಯಡಿಯೂರು ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋನ ಮಾಡ್ಕೊಂಡು ಬರ್ಬೋದು. ಮೈಸೂರು, ಹಾಸನ, ಮಂಡ್ಯ ಕಡೆಯಿಂದ ಬಂದರೆ ಬೆಳ್ಳೂರು ಕ್ರಾಸಲ್ಲಿ ಇಳಿದು ಅಲ್ಲಿಂದ ಆಟೋ ವ್ಯವಸ್ಥೆ ಸಿಗುತ್ತೆ. ಈ ಬೆಟ್ಟ ಸುಮಾರು 980 ಅಡಿ ಎತ್ತರಷ್ಟು ಇದೆ ಅಂತಲೇ ಹೇಳ್ತಾರೆ. ಜೊತೆಗೆ ನೀವೇನಾದರೂ ಓನ್ ವೆಹಿಕಲ್ಸಲ್ಲಿ ಬಂದಿದ್ದರೆ ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹೋಗ್ಬೋದು. ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಅಷ್ಟೇ ಅಲ್ಲ, ಅಂಗಡಿಗಳೆಲ್ಲ ಫೆಸಿಲಿಟಿ ಕೂಡ ನಿಮಗೆ ಅಲ್ಲಿ ಇದೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬುಧವಾರ, ಶನಿವಾರ ಮತ್ತು ಭಾನುವಾರದ ದಿನಗಳಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ಓಪನ್ ಇರುತ್ತೆ. ಅಷ್ಟೇ ಅಲ್ಲದೆ ಈ ಬೆಟ್ಟವನ್ನು ಒಂದು ರೀತಿ ಟ್ರೆಕ್ಕಿಂಗ್ ಆಗಿ ಕೂಡ ಬಳಸ್ಕೋಬೋದು. ನೀವೇನಾದರೂ ಸಿಟಿ ಲೈಫ್ನ ಬೋರ್ ಆಗಿದ್ದರೆ ಈ ದೇವಸ್ಥಾನ ಒಂದು ರೀತಿ ಟ್ರೆಕ್ಕಿಂಗೂ ಕೂಡ ಒಳ್ಳೆಯದು, ಜೊತೆಗೆ ಒನ್ ಡೇ ಟ್ರಿಪ್ಪಿಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ದೇವಸ್ಥಾನದ ಬೆಟ್ಟ ಹತ್ತೋದಕ್ಕೆ ಮುಂಚೆ ರೈಟ್ ಸೈಡಲ್ಲಿ ನಿಮಗೆ ಒಂದು ರಾವಣನ ರೂಪದಲ್ಲಿರುವಂತಹ ಕಲ್ಲಿನ ವಿಗ್ರಹ ಕಾಣಿಸುತ್ತೆ. ಅದನ್ನು ಆ ಊರಿನ ಜನ ಮತ್ತು ಸುತ್ತಮುತ್ತಲಿನಲ್ಲಿರುವಂತಹ ಜನರು ಭೂತರಾಯ ಅಂತ ಕರೀತಾರೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಮೊಸರನ್ನ ಮತ್ತು ಬೆಲ್ಲದನ್ನ ಮಾತ್ರ ನೈವೇದ್ಯ ಇರುತ್ತೆ. ಆ ಪೂಜೆ ಆದ ನಂತರ ಇಲ್ಲಿ ಭೂತರಾಯನಿಗೆ ಹರಕೆ ಹೊತ್ತವರು ಕೋಳಿ ಕುರಿ ಕುಯ್ದು ಪೂಜೆನ ಸಲ್ಲಿಸ್ತಾರೆ. ಈಗಲೂ ಕೂಡ ಆ ಪದ್ಧತಿ ನೆರವೇರುತ್ತಾ ಬಂದಿದೆ. ರಾವಣನ ಮಗನನ್ನು ಮೇಘನಾದ ಅಥವಾ ಇಂದ್ರಜಿತ್ ಅಂತ ಕರೀತಾರೆ. ರಾವಣನ ಮಗನನ್ನು ಭೂತರಾಯದ ರೂಪದಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾರಾದರೂ ಹರಕೆ ಹೊತ್ತವರು ಹರಕೆ ಫಲಿಸಿದ ನಂತರ ಇಲ್ಲಿ ಬಂದು ನಾನ್ ವೆಜ್ನ ಮಾಡಿಸಿ ಅವರ ಬಂಧು ಬಳಗದವ್ರನ್ನ ಕರೆದು ಅಲ್ಲೇ ನಾನ್ ವೆಜ್ಜು ಕೂಡ ಮಾಡಿಸ್ತಾರೆ. ಜೊತೆಗೆ ನಾಮಕರಣ ಆ ಥರ ಏನಾದರೂ ಇದ್ದರೂ ಕೂಡ ಅಲ್ಲೇ ಮಾಡಿಸಿ ಅಲ್ಲಿಗೆ ಪೂಜೆ ಸಲ್ಲಿಸಿ ಹೋಗುವಂತಹ ಪದ್ಧತಿ ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ಆ ಥರ ಫೆಸಿಲಿಟಿನೂ ಕೂಡ ಅಲ್ಲಿ ಕೆಳಗಡೆ ಇದೆ. ಇನ್ನು ಈ ಬೆಟ್ಟ ಹತ್ತಬೇಕಾದ್ರೆ ಕೆಲವೊಂದು ವಿಶೇಷತೆಗಳನ್ನ ಹೇಳೋದಾದರೆ, ಸ್ಟಾರ್ಟಿಂಗ್ ಕೆಲವೊಂದು ಮೆಟ್ಟಿಲುಗಳು ಸಿಮೆಂಟ್ ಮೆಟ್ಟಿಲುಗಳಾಗಿ ಮಾಡಿದ್ದಾರೆ. ಈಗ ಮುಂಚೆ ಎಲ್ಲ ಆಗಿನ ಕಾಲದಲ್ಲಿ ಇದ್ದಂತಹ ಬಂಡೆಯ ಕಲ್ಲಿನ ರೂಪದ ಮೆಟ್ಟಿಲುಗಳು ಕೂಡ ಇನ್ನೂ ಸ್ವಲ್ಪ ಹಾಗೇ ಇದೆ. ಜೊತೆಗೆ ಯಾವುದೇ ರೀತಿಯ ಭಯ ಇರಲ್ಲ, ಸೇಫ್ಟಿ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಬೆಟ್ಟದ ಮೇಲೆ ತುಂಬ ಕೋತಿಗಳು ಇರುತ್ತೆ. ಅಂದರೆ ಹನುಮಂತ ದೇವರ ಒಂದು ಪ್ರತಿದಿನಿ ಅಂತಲೇ ಹೇಳ್ತಾರೆ. ಅದಕ್ಕೆ ತುಂಬ ಜನ ಇಲ್ಲಿಂದ ತೊಗೊಂಡೋಗಿ ತಿಂಡಿಗಳನ್ನೂ ಕೂಡ ಕೊಡ್ತಾರೆ. ಅಕಸ್ಮಾತ್ ಯಾವುದು ಕೊಡೋದಿಲ್ಲ ಅಂದರೆ ನೀವು ಸೇಫ್ಟಿಯಿಂದ ಹೋಗಲೇಬೇಕು. ಯಾಕಂದರೆ ಕೋತಿಗಳು ನಾರ್ಮಲಾಗಿ ಬ್ಯಾಗ್ಗಳನ್ನೆಲ್ಲ ಕಸಿಯೋದು ತುಂಬ ಮಾಡ್ತಾನೆ ಇರ್ತವೆ. ನಿಮ್ಮ ಸೇಫ್ಟಿಯಲ್ಲಿ ನೀವು ಹೋಗಲೇಬೇಕು ಅಂತ ಹೇಳ್ತೀನಿ. ಜೊತೆಗೆ ಯಾವುದಾದ್ರೂ ಹರಕೆಯನ್ನು ಕಟ್ಟಿದರೆ ಅಲ್ಲಲ್ಲಿ ಕಲ್ಲು ಜೋಡಿಸಿರೋದು ಮತ್ತು ಮರಗಳಿಗೆ ಬಳೆಯನ್ನು ಕಟ್ಟಿರೋದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಮೆಟ್ಟಿಲುಗಳು ಹತ್ತಬೇಕಾದ್ರೆ ಪ್ರಕೃತಿ ಜೊತೆಗೆ ತಂಪಾದ ಗಾಳಿ, ಸುಂದರವಾದ ಪ್ರಕೃತಿ ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ. ಸುತ್ತಮುತ್ತಲಿನ ಊರಿನ ಕೆರೆಗಳು ನೋಡೋದಕ್ಕೆ ಸಿಗುತ್ತೆ. ತಂಪಾದ ವಾತಾವರಣ ಅಂತಲೇ ಹೇಳ್ಬೋದು. ಹಾಗೆಯೇ
ಆಂಜನೇಯ ಸ್ವಾಮಿಯ ಪೇಂಟಿಂಗು, ರಾಮ ಲಕ್ಷ್ಮಣರ ಪೇಂಟಿಂಗ್ ಈ ಥರ ಎಲ್ಲನೂ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಅಲ್ಲಿ ಮುಕ್ಕಾಲು ಭಾಗ ಹತ್ತಿದ ತಕ್ಷಣ ನಿಮಗೆ ಒಂದು ಕಲ್ಯಾಣಿ ಕಾಣಿಸುತ್ತೆ. ಆ ಕಲ್ಯಾಣಿ ಸುಮಾರು 5-6 ವರ್ಷಗಳು ಯಾವುದೇ ರೀತಿ ಮಳೆ ಬರಲಿಲ್ಲ ಅಂದರೂ ಬತ್ತೋಗಲ್ಲ ಅನ್ನೋದು ನಂಬಿಕೆ ಈಗಲೂ ಇದೆ. ಅಲ್ಲಿಂದನೇ ನೀರು ತೊಗೊಂಡೋಗಿ ಆಂಜನೇಯ ಸ್ವಾಮಿಗೆ ನೀರನ್ನ ಹಾಕಿ ನಂತರ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಬೆಟ್ಟ ದೆವ್ವ ಪಿಶಾಚಿಗಳು ಬಂದಿರೋರಿಗೆ ಹೋಗ್ಸುವಂಥ ಒಂದು ಹನುಮಂತ ಸ್ವಾಮಿಯ ಒಂದು ಬೆಟ್ಟ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ಈಗಲೂ ಕೂಡ ಅದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಅಲ್ಲಿ ಮೇಲೋದಾಗ ನಾವು ಕೂಡ ಅದನ್ನು ನೋಡಿದ್ವಿ. ದೆವ್ವ ಪಿಶಾಚಿ ಬಂದಿರೋರು ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿಗೆ ಬಂದು ಅದನ್ನು ಬಿಡಿಸ್ಕೊಂಡು ಹೋಗುವಂಥ ಪದ್ಧತಿ ಈಗಲೂ ಇಟ್ಕೊಂಡಿದ್ದಾರೆ. ಇನ್ನು ಈ ದೇವಸ್ಥಾನಕ್ಕೆ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳೋದಾದರೆ, ಆಗಿನ ಕಾಲದಲ್ಲಿ ಇಲ್ಲಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಳಗಡೆ ಮಾತ್ರ ಪಾದ ಕಾಣಿಸುತ್ತೆ ಬೆಟ್ಟದ ಕೆಳಗೆ. ಬೆಟ್ಟದ ಮೇಲೆ ಕಂಬ ಅರ್ಧಕ್ಕೆ ಕಟ್ಟಾಗಿ ಆಂಜನೇಯ ಒಂದು ರೂಪ ತಾಳಿರ್ತಾರಂತೆ. ಈಗಲೂ ಕೂಡ ಆ ಕಂಬ ಅರ್ಧ ಕಟ್ಟಾಗಿರೋದೇ ನಾವು ನೋಡ್ಬೋದು. ಅದಕ್ಕೋಸ್ಕರ ಅಲ್ಲಿಂದ ಜಿಗಿದು ಹನುಮಂತರಾಯ ಸ್ವಾಮಿ ಇಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಹೇಳಿ ಅದ್ದಿನಕಲ್ಲ ಹನುಮಂತರಾಯ ಸ್ವಾಮಿ ಅಂತ ಕರೀತಾರೆ. ಅದ್ದಿನ ರೀತಿಯಾಗಿ ಇಲ್ಲಿ ಜಿಗಿದು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ. ಜೊತೆಗೆ ಅಲ್ಲಿ ತುಂಬ ವೆರೈಟಿಯಾದ ಅದ್ದು ಕೂಡ ನೀವು ನೋಡ್ಬೋದು. ಅದಕ್ಕೋಸ್ಕರನೂ ಅದ್ದಿನಕಲ್ಲು ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆಗೆಲ್ಲ ಜಾನುವಾರುಗಳು ಏನಾದರೂ ಸತ್ತೋದ್ರೆ ಅದನ್ನು ಕೆಳಗಡೆಗೆ ಎಸಿತಿದ್ರಂತೆ. ಆವಾಗ ಹದ್ದು ಕೂಡ ಬಂದು ತಿಂತಿದ್ವಂತೆ. ಅದಕ್ಕೋಸ್ಕರ ಕೂಡ ಅದ್ದಿನಕಲ್ಲು ಅಂತ ಕರೀತಾರೆ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಇನ್ನು ಆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ಯಾವುದೇ ರೀತಿಯ ದೇವಸ್ಥಾನ ಕಟ್ಟಿಸಿಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಹಿರಿಯರಿಗೆ ಕನಸಿನಲ್ಲಿ ಬಂದು ದೇವಸ್ಥಾನ ಕಟ್ಟಿಸ್ಬೇಡಿ, ಪ್ರಪಂಚ ಪೂರ್ತಿಯಾಗಿ ನಾನು ನೋಡಬೇಕು, ಗಾಳಿ ಬೆಳಕು ಬೇಕು ಅಂತ ಆಂಜನೇಯ ಸ್ವಾಮಿ ಹೇಳಿದರು. ಆದ್ದರಿಂದ ಕಟ್ಟಿಸಿಲ್ಲ ಅಂತ ಹೇಳ್ತಾರೆ ಅಲ್ಲಿನ ಜನಗಳು. ಈಗ ಕೆಲವು ವರ್ಷಗಳ ನಂತರ ತುಂಬ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಶೀಟ್ ರೀತಿಯಲ್ಲಿ ಹಾಕಿ ಮಳೆ ಬೆಳಕು ಅದು ಜಾಸ್ತಿ ಬಿಸಿಲು ಅಂತ ಎಲ್ಲ ಇರುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಈ ಬೆಟ್ಟ ಒಂದು ದೆವ್ವ ಪಿಶಾಚಿ ಓಡಿಸೋದಕ್ಕೆ ಫೇಮಸ್ ಅಂತಲೇ ಹೇಳ್ತಾರೆ. ಮೇಲೆ ಅದನ್ನು ನಾವು ಕೂಡ ನೋಡಿದ್ವಿ. ಅಷ್ಟು ಚೆನ್ನಾಗಿದೆ. ತುಂಬ ಸುಂದರವಾದ ಒಂದು ಬೆಟ್ಟ. ಟ್ರೆಕ್ಕಿಂಗಿಗೂ ತುಂಬ ಒಳ್ಳೆಯ ಒಂದು ಇದು ಅಂತಲೇ ಹೇಳ್ತೀವಿ. ಅಷ್ಟೇ ಅಲ್ಲದೆ ಈ ಆಂಜನೇಯ ಸ್ವಾಮಿನ ಆ ಊರಿನವರು ಕೆಳಗಡೆ ಉತ್ಸವ ಮೂರ್ತಿಯಾಗಿ ಈಗಲೂ ಪೂಜೆ ಮಾಡ್ತಿದ್ದಾರೆ. ಕೆಲವೊಂದು ಹಬ್ಬಗಳಲ್ಲಿ ಆ ಉತ್ಸವ ಮೂರ್ತಿನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಹಬ್ಬ ಹರಿದಿನಗಳನ್ನ ಜೋರಾಗಿ ಮಾಡ್ತಾರೆ. ಇನ್ನು ಯುಗಾದಿ, ಶ್ರಾವಣ, ನವರಾತ್ರಿಲಂತೂ ಅದು ವಿಜೃಂಭಣೆಯಿಂದ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅವರು ಆಗೆಲ್ಲ ಉತ್ಸವ ಮೂರ್ತಿನ ಹರಕೆ ಹೊತ್ತವ್ರು ಏನಾದರೂ ಕರೆಸ್ಕೊಂಡ್ರೆ ಮನೆಗೆ ಯಾವುದೇ ವೆಹಿಕಲ್ಸಲ್ಲಿ ಹೋಗ್ದೇ ಕಾಲ್ನಡಿಗೆಯಲ್ಲೇ ಕರ್ಕೊಂಡೋಗಿ ಬರ್ತಿದ್ರಂತೆ. ಅಷ್ಟು ವಿಜೃಂಭಣೆಯಿಂದ ಪೂಜೆನ ಅಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಆ ಉತ್ಸವ ಮೂರ್ತಿಗೆ ಅವಾಗವಾಗ ಪೂಜೆನ ಸಲ್ಲಿಸ್ತಾರೆ. ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿಯ ಪಾದದ ಹತ್ರ ಅಂದರೆ ಕೆಳಗಡೆ ಇಂದ್ರಜಿತ್ನನ್ನು ಕೂಡ ಪೂಜೆ ಮಾಡ್ತಾರೆ. ಅದು ಯಾಕೆ ಅಂತ ಈಗಲೂ ಗೊತ್ತಾಗಿಲ್ಲ. ಆದ್ದರಿಂದನೇ ಕೆಳಗಡೆ ಭೂತರಾಯನ ರೂಪದಲ್ಲಿ ಪೂಜೆನ ಸಲ್ಲಿಸಿ ನಾನ್ ವೆಜ್ ಕೂಡ ಮಾಡ್ಕೊಂಡು ಹೋಗೋದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಹರಕೆ ಹೊತ್ತವರು ಕೂಡ ಸಂತಾನ ಭಾಗ್ಯ, ಕೋರ್ಟು ಕೇಸು, ಮನೇಲಿ ನೆಮ್ಮದಿ ಇಲ್ಲ, ಯಾವುದೇ ರೀತಿಯ ಹರಕೆಗೂ ಇಷ್ಟಾರ್ಥಗಳು ನೆರವೇರಿದೆ ಅಂತ ಕೂಡ ಹೇಳ್ತಾರೆ. ಇಷ್ಟಾಗಿತ್ತು ಇವತ್ತಿನ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.